हेलो फ्रेंड्स ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಿಮ್ಮ ಜೊತೆ ಎಗ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ। ಆ ರೆಸಿಪಿ ಯಾವುದಂದ್ರೆ ಎಗ್ ಪೆಪ್ಪರ್ ಫ್ರೈ। ಈ ರೆಸಿಪಿ ತುಂಬಾ ಈಜಿ ಹಾಗೂ ಟೇಸ್ಟಿ ಕೂಡ। ಹಾಗಾದ್ರೆ ಬನ್ನಿ ಈ ಎಗ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ। ವೆಲ್ಕಮ್ 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 ಟು Cook Tasty with Mary। ಎಗ್ ಪೆಪ್ಪರ್ ಫ್ರೈ ಮಾಡೋದಕ್ಕೆ ಮೊಟ್ಟೆ ಬೇಕು। ಸೊ ನಾನಿಲ್ಲಿ ಮೊಟ್ಟೆನ ಬೇಯಿಸ್ಕೊತಾ ಇದ್ದೀನಿ। ನಾನಿಲ್ಲಿ 6 ಮೊಟ್ಟೆನ ತಗೊಂಡಿದ್ದೀನಿ। ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ನೀವು ತಗೊಳ್ಬಹುದು। ಈ ಮೊಟ್ಟೆ ಬೇಯೋಷ್ಟರಲ್ಲಿ ನಾವು ಈ ಎಗ್ ಪೆಪ್ಪರ್ ಫ್ರೈಗೆ ಬೇಕಾದ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ। ಪ್ಯಾನ್ಗೆ 1 ಟೀ ಸ್ಪೂನ್ ಸೋಂಪು, 1 ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಮೆಣಸು, ಈ ಮೂರನ್ನು ಕೂಡ ನಾವು ಹೊಂಬಣ್ಣ ಬರೋ ತನಕ ಅಂದರೆ ಸ್ವಲ್ಪ ಬ್ರೌನ್ ಆಗೋ ತನಕ ನಾವು ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ। ಇದು ಕಲರ್ ಚೇಂಜ್ ಆದಮೇಲೆ ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ 1 ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ 2, ಖಾರ ಬೇಕಾದರೆ ಇನ್ನೂ ಆ್ಯಡ್ ಮಾಡ್ಕೊಳ್ಳಿ, ಕೊತ್ತಂಬರಿ ಸ್ವಲ್ಪ, ಕರಿಬೇವು ಸ್ವಲ್ಪ, ಇದೆಲ್ಲವನ್ನು ಹಾಕಿ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ। ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ, ಎಣ್ಣೆ ಹಾಕ್ತೇನೆ ಇದನ್ನು ನಾವು ಡ್ರೈ ರೋಸ್ಟ್ ಮಾಡಿಕೊಂಡು ಇದು ತಣ್ಣಗಾದ ಮೇಲೆ ನಾವು ಇದನ್ನ ಮಿಕ್ಸಿಯಲ್ಲಿ ನಾವು ತರತರಿಯಾಗಿ ಈ ರೀತಿಯಾಗಿ ರುಬ್ಕೊಳ್ಬೇಕು। ನೀರು ಅವಶ್ಯಕತೆ ಇದ್ರೆ ನೀರನ್ನ ಸ್ವಲ್ಪ ಹಾಕಿ ನೀವು ರುಬ್ಕೊಳ್ಬಹುದು। ಪ್ಯಾನ್ಗೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, ತುಪ್ಪ ಬೇಕಂದ್ರೆ ತುಪ್ಪನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬಹುದು। 1 ಚಿಟಿಕೆ ಸೋಂಪು, 1 ಚಿಟಿಕೆ ಜೀರಿಗೆ, ಬೆಳ್ಳುಳ್ಳಿ 6 ಕಾಳು ಬೆಳ್ಳುಳ್ಳಿನ ನಾನು ಈ ರೀತಿಯಾಗಿ ಜಜ್ಕೊಂಡಿದ್ದೀನಿ। ಜಜ್ಜಿದ ಬೆಳ್ಳುಳ್ಳಿನ ಹಾಕಿ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಬೆಳ್ಳುಳ್ಳಿನ ಹಾಕೊಳ್ಬಹುದು। ಕರಿಬೇವನ್ನ ಸ್ವಲ್ಪ ಧಾರಾಳವಾಗಿ ಹಾಕಿ, ನೀವು ಜಾಸ್ತಿ ಕರಿಬೇವು ಹಾಕಿದ್ರೆ ಈ ರೆಸಿಪಿಲಿ ತುಂಬ ಒಳ್ಳೆ ಒಂದು ಟೇಸ್ಟ್ ಹಾಗೂ ಫ್ಲೇವರ್ ಕೂಡ ಇರುತ್ತೆ। ಸೊ ಹಾಗಾಗಿ ಕರಿಬೇವನ್ನ ಜಾಸ್ತಿ ಯೂಸ್ ಮಾಡಿ। ಈರುಳ್ಳಿ 2 ದೊಡ್ಡ ಸೈಜ್ನ ಈರುಳ್ಳಿಯನ್ನ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ। ಚಾಪರ್ ಇದ್ರೆ ನೀವು ಚಾಪರ್ನ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಈ ರೀತಿಯಾಗಿ ತುಂಬಾ ಚಿಕ್ಕ ಚಿಕ್ಕ ಪೀಸ್ ಆಗಿ ನೀವು ಕಟ್ ಮಾಡ್ಕೊಳ್ಬೇಕು। ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಈರುಳ್ಳಿಯನ್ನ ಫ್ರೈ ಮಾಡ್ಕೊಳ್ಬೇಕು। ಈರುಳ್ಳಿ ಹಾಕಿದ್ಮೇಲೆ ನಾನು ಬಟರ್ನ ಯೂಸ್ ಮಾಡಿದ್ದೀನಿ। ಬಟರ್ ಆಪ್ಷನಲ್, ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಬಹುದು ಅಥವಾ ತುಪ್ಪನ ಹಾಕೊಳ್ಬಹುದು। ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ। ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್, ಇದನ್ನ ಹಾಕಿ ಈರುಳ್ಳಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ। ಈಗ ನಾವು ರುಬ್ಬಿಕೊಂಡಂತ ಮಸಾಲವನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ। ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್ ಏನಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ ನಾನು 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗ್ತಾ ಇದ್ದೀನಿ। ಥ್ಯಾಂಕ್ ಯು ಸೋ ಮಚ್। ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಂದು ವ್ಯೂವರ್ಸ್ಗೂ ಕೂಡ ಧನ್ಯವಾದಗಳು। ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ನನಗೆ ಬೇಕು। ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ರೆಸಿಪಿನ ನೋಡುವಾಗ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ। ಲೈಕ್ ಮಾಡಿ, ಕಮೆಂಟ್ ಇದ್ರೆ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ। ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ। ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ। ಸೋಯಾ ಸಾಸ್ 1 ಟೀ ಸ್ಪೂನ್ ಸೋಯಾ ಸಾಸ್ ಆಪ್ಷನಲ್, ಇದ್ರೆ ನೀವು ಯೂಸ್ ಮಾಡ್ಕೊಳ್ಳಿ, ಇಲ್ಲದೆ ಇದ್ರೆ ನಿಂಬೆ ಹಣ್ಣನ್ನ ನೀವು ಅರ್ಧ ನಿಂಬೆ ಹಣ್ಣನ್ನ ಯೂಸ್ ಮಾಡ್ಕೊಳ್ಳಿ। ಸೋಯಾ ಸಾಸ್ನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ಈ ಮಸಾಲೆಯಿಂದ ಎಣ್ಣೆ ಬೇರೆ ಆಗೋ ತನಕ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು। ನೋಡಿ ಈಗ ಎಣ್ಣೆ ಬಿಟ್ಟಿದೆ, ಮೇಲೆ ಎಣ್ಣೆ ಸಪರೇಟ್ ಆಗಿ ಕಾಣ್ತಾ ಇದೆ। ಸೊ ಅಲ್ಲಿ ತನಕ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು। ಎಗ್ ಪೆಪ್ಪರ್ ಫ್ರೈಗೆ ಬೇಕಾದ ಪೆಪ್ಪರ್ ಮಸಾಲ ರೆಡಿ ಆಗಿದೆ। ಇದರಲ್ಲಿ ನೀವು ಚಿಕನ್ ಕೂಡ ಆ್ಯಡ್ ಮಾಡ್ಕೊಳ್ಬಹುದು, ಮಟನ್ ಕೂಡ ಆ್ಯಡ್ ಮಾಡ್ಕೋಬಹುದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ। ಪ್ಯಾನ್ಗೆ ತುಪ್ಪ 1 ಟೀ ಸ್ಪೂನ್ ತುಪ್ಪ ಹಾಗೂ ಸ್ವಲ್ಪ ಎಣ್ಣೆನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ। ತುಪ್ಪ ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗಾಗಿ ಎಲ್ಲ ರೆಸಿಪಿಯಲ್ಲೂ ನೀವು ತುಪ್ಪ ಯೂಸ್ ಮಾಡೋದು ಒಳ್ಳೆಯದೇ। ಈಗ ತುಪ್ಪದಲ್ಲಿ ನಾವು ಬೇಯಿಸಿಕೊಂಡಂಥ ಮೊಟ್ಟೆಯನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ। ಫ್ರೆಂಡ್ಸ್, ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ರೆಸಿಪಿನ ನೋಡ್ತಾ ಇರ್ತೀರಾ, ಪ್ಲೀಸ್ ಅಂಥವರು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ। ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ, ಯಾಕಂದರೆ ರೆಸಿಪಿ ಮಾಡುವಾಗ ನಾವು ತುಂಬ ಕಷ್ಟಪಟ್ಟಿರ್ತೀವಿ, ನಿಮ್ಮೆಲ್ಲರ ಲೈಕ್ ನಮಗೆ ಅದು ಎನ್ಕರೇಜಿಂಗ್ ಆಗಿರುತ್ತೆ। ಸೊ ಹಾಗಾಗಿ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ। ಉಪ್ಪು ಸ್ವಲ್ಪ, ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ಸ್ವಲ್ಪ, ಅರಿಶಿನ ಪುಡಿ 1 ಚಿಟಿಕೆ ಜಸ್ಟ್ ಮೇಲೆ ಈ ರೀತಿಯಾಗಿ ಸ್ಪ್ರಿಂಕಲ್ ಮಾಡಿ, ಇದೆಲ್ಲವನ್ನು ಹಾಕಿ ಜಸ್ಟ್ ಇದನ್ನು ಫ್ರೈ ಮಾಡ್ಕೊಳ್ಳಿ।
ಮತ್ತೆ ತಿರುಗಿ ಹಾಕಿ ಎರಡು ಸೈಡು ನೀವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ರೆಡಿ ಮಾಡಿಟ್ಟಂತ ಪೆಪ್ಪರ್ ಮಸಾಲವನ್ನ ಹಾಕೊಳ್ಳೋಣ. ಮೊಟ್ಟೆ ಮೇಲೆ ನಿಧಾನವಾಗಿ ಈ ರೀತಿಯಾಗಿ ನೀವು ಅಪ್ಲೈ ಮಾಡಿ. ಫ್ರೆಂಡ್ಸ್, ಈ ರೆಸಿಪಿ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಖಂಡಿತ ಮಾಡ್ತಾ ಇರ್ತೀರಾ. ಚಪಾತಿ ಒಟ್ಟಿಗೆ ಅನ್ನ ಜೊತೆ ಕೂಡ ಇದು ತುಂಬ ಟೇಸ್ಟ್ ಆಗಿರುತ್ತೆ. ಹಸಿಮೆಣಸಿನ್ಕಾಯಿ 3 ಹಸಿಮೆಣಸಿನ್ಕಾಯಿನ ನಾನು ಈ ರೀತಿಯಾಗಿ ಅರ್ಧ ಅರ್ಧ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ, ಕ್ಯಾಪ್ಸಿಕಮ್ನ ಈ ರೀತಿಯಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಆಪ್ಷನ್, ಬೇಕಾದರೆ ನೀವು ಯೂಸ್ ಮಾಡ್ಕೊಳ್ಬೋದು. ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕಡ ಮೇಲೆ ಹಾಕೊಳ್ಳಿ. ಇದೆಲ್ಲವನ್ನು ಹಾಕಿ ನಾವು ಎರಡು ಸೈಡ್ ಕೂಡ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಇದು ಚೆನ್ನಾಗಿ ಮಸಾಲ ಅಲ್ಲಿ ಬ್ಲೆಂಡ್ ಆಗಬೇಕು ಮೊಟ್ಟೆ. ಸೊ ಹಾಗಾಗಿ ನಾವು ಎರಡು ಸೈಡು ಕೂಡ ಮಸಾಲ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡಿ. ನೋಡುವುದಕ್ಕೆ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ನೋಡಿ. ಇದು ಮಸಾಲೆಯೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿ ರೋಸ್ಟ್ ರೀತಿಯಲ್ಲಿ ಹಾಕಬೇಕು. ನಿಮಗೆ ಗ್ರೇವಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ನೀರು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಗ್ರೇವಿ ರೂಪದಲ್ಲಿ ಇರುತ್ತೆ. ಅಥವಾ ನಿಮಗೆ ಡ್ರೈ ಬೇಕು ಅಂದರೆ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು. ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಮೊಟ್ಟೆಗೆ ಹಿಡಿದಿದೆ. ನಾವು ಮೊಟ್ಟೆನ ತಿನ್ನುವಾಗ ಆ ಮಸಾಲೆಯೊಟ್ಟಿಗೆ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೇ ನಾನು ಎರಡು ಸೈಡು ಕೂಡ ಮಸಾಲೆಯೊಟ್ಟಿಗೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ ಫ್ರೈ ಮಾಡಿದಾಗ ನಮಗೆ ಮೊಟ್ಟೆ ಮಸಾಲ ಈ ರೀತಿಯಾಗಿ ಫ್ರೈ ಮಾಡಿದಾಗ ಮೊಟ್ಟೆಗೆ ಮಸಾಲ ಚೆನ್ನಾಗಿ ಹಿಡಿದಿರುತ್ತೆ. ಸ್ವಲ್ಪ ಈ ಪೆಪ್ಪರ್ ಮಸಾಲ ಮಿಕ್ಬಿಡ್ತು. ಸೊ ಈ ಪೆಪ್ಪರ್ ಮಸಾಲಾಗೆ ನಾನೇನು ಮಾಡಿದೆ, ಅನ್ನ ಮಿಕ್ಸ್ ಮಾಡಿಕೊಂಡೆ. ಎಗ್ ರೈಸ್ ಥರ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಈ ಮಸಾಲೆನ ನಾನು ಮಾಡಿದ್ದೆ. ಸೊ ನೀವು ಕೂಡ ಈ ಟ್ರಿಕ್ಸ್ನ ನೀವು ಫಾಲೋ ಮಾಡ್ಕೊಳ್ಬೋದು. ಒಂದೇ ರೆಸಿಪಿ ಆದರೆ 2 ಡಿಶ್ ಮಾಡ್ಕೊಳ್ಬೋದು. ಮಸಾಲ ಮಿಕ್ತು ಅಂದರೆ ನೀವು ಈ ರೀತಿಯಾಗಿ ಅನ್ನನ ಹಾಕ್ಕೊಂಡು ಒಂದು ಮೊಟ್ಟೆನ ನಾನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೊಟ್ಟೆನ ನೀವು ಫ್ರೈ ಮಾಡಿ ಕೂಡ ಹಾಕ್ಬೋದು, ಅದು ಕೂಡ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ನಾನಿಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಎಗ್ ರೈಸ್ ಕೂಡ ರೆಡಿ ಆಗೋಯ್ತು. ಈ ಎಗ್ ರೈಸ್ನ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇದನ್ನ ಕೂಡ ನೀವು ಟ್ರೈ ಮಾಡ್ಬೋದು. ಜಸ್ಟ್ ಮಸಾಲ ಮಿಕ್ತು ಅಂತ ಮತ್ತೊಂದು ರೆಸಿಪಿನ ನಿಮಗೆ ಜಸ್ಟ್ ನಾನು ತೋರಿಸ್ದೆ ಅಷ್ಟೇ. ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಾಗೂ ತುಪ್ಪ ಮೇಲೆ ಸ್ವಲ್ಪ ತುಪ್ಪನ ಹಾಕಿದ್ರೆ ಎಗ್ ರೈಸ್ ರೀತಿಯಲ್ಲೇ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಈ ಎಗ್ ರೈಸ್ನ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಈಗ ನಮ್ಮ ಎಗ್ ಪೆಪ್ಪರ್ ಫ್ರೈ ಈಸ್ ರೆಡಿ ಟು ಸರ್ವ್. ಫ್ರೆಂಡ್ಸ್, ಈ ರೆಸಿಪಿ ತುಂಬ ಟೇಸ್ಟಾಗಿ ಇರುತ್ತೆ. ನೀವು ದೋಸೆ ಜೊತೆ, ಚಪಾತಿ ಜೊತೆ, ಪರೋಟ ಒಂದಿಗೆ, ಅನ್ನ ಒಟ್ಟಿಗೆ ಕೂಡ ನೀವು ಸೈಡ್ ಡಿಶ್ ಆಗಿ ಇದನ್ನು ತಗೊಳ್ಬೋದು. ಮೊಟ್ಟೆ ಕೂಡ ನೋಡಿ ಫುಲ್ ಮಸಾಲೆಯಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಮೊಟ್ಟೆಗೆ ಮಸಾಲ ಚೆನ್ನಾಗಿ ಹಿಡಿದಿದೆ. ಖಾರವಾಗಿ ಸ್ಪೈಸಿಯಾಗಿ ತಿನ್ನಬೇಕು ಅಂದರೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಎಗ್ ಪೆಪ್ಪರ್ ಫ್ರೈ ಹಾಗೂ ಪರೋಟ ಈಸ್ ರೆಡಿ ಟು ಈಟ್. ಇದೆರಡರ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಚಪಾತಿ ಜೊತೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನು ಅನ್ಕೋತೀನಿ ಇವತ್ತಿನ ಎಗ್ ಪೆಪ್ಪರ್ ಫ್ರೈ ನಿಮಗೆ ತುಂಬ ಇಷ್ಟ ಆಗಿದೆ ಹಾಗೂ ಖಂಡಿತ ಇದನ್ನು ನೀವು ಟ್ರೈ ಮಾಡ್ತೀರಾ ಅಂತೇಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಹಾಗೂ ಕ್ವಿಕ್ ಆದ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಆಲ್ವೇಸ್ ಈಟ್ ಹೆಲ್ದಿ ಆ್ಯಂಡ್ ಸ್ಟೇ ಹೆಲ್ತಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಪ್ಲೀಸ್ ಮರಿಬೇಡಿ.